ಗಿರೀಶ್ ನಮಸ್ಕಾರ ರೀ. ಗಿರೀಶ್, ನೀವು ಬಯೋಟೆಕ್ನಾಲಜಿ ಬಗ್ಗೆ ಭಾಳ ಇಂಟ್ರೆಸ್ಟ್ ಐತಿ. ನನಗೆ ಇವತ್ತೇನು ಹೇಳೋದೈತಿ ಅಂದರೆ, ಇಂಜಿನಿಯರಿಂಗಲ್ಲಿ ಬಯೋಟೆಕ್ನಾಲಜಿ ಏನು ಅಂತ ಹೇಳಿ ಭಾಳ ಜನ ಕೇಳ್ತಾರೆ. ಈ ಬಯೋಟೆಕ್ನಾಲಜಿ ಅಂದರೆ ಎಲ್ಲರೂ ಇದು ಸೈನ್ಸ್ ಅಂತ ಹೇಳಿ ಒಂದೇ ತಿಳ್ಕೊಂಡಾರ. ಬಟ್ ಈ ಇಂಜಿನಿಯರಿಂಗಲ್ಲಿ ಬಯೋಟೆಕ್ನಾಲಜಿ ರೋಲ್ ಏನೈತಿ, ಮತ್ತು ಹೆಂಗಿದು ಸೈನ್ಸ್ BSc ಬಯೋಟೆಕ್ನಾಲಜಿ ಮತ್ತು MSc ಬಯೋಟೆಕ್ನಾಲಜಿಗೂ BE ಬಯೋಟೆಕ್ನಾಲಜಿಗೂ ಏನು ಡಿಫ್ರೆನ್ಸ್ ಐತಿ ಅಂತ ಹೇಳಿ ನೀವು ಕೇಳಿದ್ರಿ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ಒಂದೆರಡು ವಿಷಯ ಏನು ಅಂದರೆ, ಎರಡು ಬಯೋಟೆಕ್ನಾಲಜಿನೇ, ಬಟ್ ಸೈನ್ಸಲ್ಲಿ ಅದರ ಜೊತೆಗೆ ಇಂಜಿನಿಯರಿಂಗು ಮತ್ತು ಟೆಕ್ನಾಲಜಿ ಈ ಮೂರೂ ನಾವು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಕಲಿಸ್ತಿದ್ದೀವಿ ಸ್ಟೂಡೆಂಟ್ಸಿಗೆ. ಈಗ ಸ್ಟೂಡೆಂಟು BE ಬಯೋಟೆಕ್ನಾಲಜಿ ತಗೊಂಡ ಅಂದರೆ ಅವನಿಗೆ ಟೆಕ್ನಾಲಜಿ ಬಗ್ಗೆ ಅಂದರೆ ಲೇಟೆಸ್ಟ್ ಟೆಕ್ನಾಲಜೀಸ್, ಫಾರ್ ಎಕ್ಸಾಂಪಲ್ ಇವಾಗ ನಾವು ಜೆನೆಟಿಕ್ ಇಂಜಿನಿಯರಿಂಗ್ ಅನ್ಬೋದು, ಆಮೇಲೆ ಡಿಸೈನ್ ಮಾಡ್ತಾರೆ, ಪ್ರಾಸೆಸ್ ಡಿಸೈನ್ ಮಾಡ್ತಾರೆ, ಮತ್ತು AI ಇಂಪ್ಲಿಮೆಂಟ್ ಮಾಡ್ಕೊತಾರೆ. ನಾವು ಇವಾಗ ಡೇಟಾ ಸೈನ್ಸ್ ಬಗ್ಗೆ ಲಾಟ್ ಆಫ್ ಬಯಾಲಜಿಕಲ್ ಡೇಟಾ ಅದನ್ನು ಅನಾಲಿಸಿಸ್ ಮಾಡೋದು, ಅದನ್ನು ಕಲೆಕ್ಟ್ ಮಾಡೋದು. ಸೊ ಈ ಫೀಲ್ಡಲ್ಲಿ ಇಂಜಿನಿಯರಿಂಗ್ ಭಾಳ ಹೆಲ್ಪ್ ಆಗ್ತೈತಿ. ಮತ್ತು ಇಂಜಿನಿಯರಿಂಗಲ್ಲಿ ಎಕ್ಸ್ಟ್ರಾ ಏನು ಕಲಿತಾರೆ ಸೈನ್ಸ್ ಜೊತೆಗೆ ಸೈನ್ಸಲ್ಲಿ ಏನು ಕಲಿತಾರೆ ಸಬ್ಜೆಕ್ಟ್ಸ್ ಅಂದರೆ, ಒಂದು ಎಕ್ಸಾಂಪಲ್ ಈಗ ಬಯೋಟೆಕ್ ಇಂಡಸ್ಟ್ರೀಸ್. ಈ ಬಯೋಟೆಕ್ ಇಂಡಸ್ಟ್ರೀಸ್ ಹೆಂಗಂದರೆ ಫಾರ್ಮಾಸ್ಯೂಟಿಕಲ್ಸ್, ಈಗ ಎಲ್ಲ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸು ಬಯೋಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸಾಗಿ ಕನ್ವರ್ಟ್ ಆಗ್ತಾಯಿದ್ದಾವೆ. ಸೊ ಈ ಬಯೋಫಾರ್ಮಾಸ್ಯೂಟಿಕಲ್ ಅಂದರೆ ಏನು ಅಂದರೆ, ಒಂದು ಎಕ್ಸಾಂಪಲ್ ಮೊದಲು ಇನ್ಸುಲಿನ್, ಈಗ ಹೆಂಗಂದ್ರೆ ಇನ್ಸುಲಿನ್ ಕೆಮಿಕಲಿ ಸಿಂಥಸೈಸ್ ಮಾಡ್ಬೋದು, ಆರ್ ಕೆಮಿಕಲಿ ಸಿಂಥಸೈಸ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಇದನ್ನೇನು ಮಾಡ್ತಿದ್ರು ಅಂದರೆ, ಪಿಗ್ಸನ್ನು ರೇರ್ ಮಾಡಿ, ಹಂದಿ ಸಾಗಾಣಿಕೆ ಮಾಡಿ, ಅದನ್ನು ಸ್ಯಾಕ್ರಿಫೈಸ್ ಮಾಡಿ ಆ ಪ್ಯಾನ್ಕ್ರೀಸ್ಲಿಂದ ಇನ್ಸುಲಿನ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು. ಈಗ ಬಯೋಟೆಕ್ನಾಲಜಿ ಬಂದ ಮೇಲೆ ಜೆನೆಟಿಕಲಿ ಮಾಡಿಫೈ ಮಾಡಿಕೊಂಡು ಆ ಜೀನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇನ್ಸುಲಿನ್ ಪ್ರೊಡಕ್ಷನ್, ಆ ಜೀನನ್ನು ತಗೊಂಡು ಈಗ ಅದನ್ನು ಬ್ಯಾಕ್ಟೀರಿಯಾದಲ್ಲಿ ಹಾಕಿ, ಬ್ಯಾಕ್ಟೀರಿಯಾನ ಜೆನೆಟಿಕಲಿ ಮಾಡಿಫೈ ಮಾಡಿ ಈಗ ಎಲ್ಲ ಇಂಡಸ್ಟ್ರೀಸು ಇನ್ಸುಲಿನ್ ಪ್ರೊಡಕ್ಷನ್ ಬ್ಯಾಕ್ಟೀರಿಯಾದಿಂದ ಮಾಡ್ತಾಯಿದ್ದಾರೆ, ಫರ್ಮೆಂಟೇಷನ್ ಇಂಡಸ್ಟ್ರಿ. ಸೊ ಎಕ್ಸಾಂಪಲ್ ಇದು ಒಂದು ಹೇಳಿದೆ. ಆ ರೀತಿ ಭಾಳಷ್ಟು ಡ್ರಗ್ಸ್ ಈ ರೀತಿ ಸಿಂಥಸೈಸ್ ಮಾಡ್ತಾಯಿದ್ದಾರೆ ಬಯೋಲಾಜಿಕಲಿ, ಬಯೋಟೆಕ್ನಾಲಜಿಕಲಿ ಇನ್ಸ್ಟೆಡ್ ಆಫ್ ಬಯಾಲಜಿಕಲಿ. ಸೊ ಇಲ್ಲಿ ನಮಗೆ ರೋಲ್ ಆಫ್ ಇಂಜಿನಿಯರಿಂಗ್ ಏನು ಬರ್ತೈತಿ, ಹೌ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ರೋಲ್ ಈಸ್ ದೇರ್ ಇನ್ ದಿಸ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಅಂದರೆ, ಈಗ ಒಂದು ಪ್ರಾಸೆಸ್ ಡಿಸೈನ್ ಮಾಡಬೇಕು. ಸೊ ಡಿಸೈನ್ ಆಸ್ಪೆಕ್ಟ್ಸ್, ಪ್ರಾಸೆಸ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಎಷ್ಟು ಏನು ಅಂಥೇಳಿ. ಸೊ ಅದನ್ನು ಮಾಡ್ಬೋದು ಇವರು. ಆಮೇಲೆ ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜೀಸ್, ಇಟ್ ಮೇ ಬಿ ಇನ್ಫಾರ್ಮೆಟಿಕ್ಸ್ ಟೆಕ್ನಾಲಜಿ ಆರ್ ಎನಿ ಲೇಟೆಸ್ಟ್ ಟೆಕ್ನಾಲಜೀಸು, AI ಇರ್ಬೋದು. ಇದನ್ನೆಲ್ಲ ಇಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಎಕ್ಸಿಸ್ಟಿಂಗ್ ಒಳಗಡೆ ಅನ್ನೋದೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸನ್ನು ಕಲ್ತಿರ್ತಾರೆ. ಅವರಿಗೆ ಪ್ರೋಗ್ರಾಮಿಂಗ್ ಗೊತ್ತಿರ್ತೈತಿ, ಕೋಡಿಂಗ್ ಗೊತ್ತಿರ್ತೈತಿ, ಸಾಫ್ಟ್ವೇರ್ ಬಗ್ಗೆ ಎಲ್ಲ ನಾಲೆಜ್ ಇರ್ತೈತಿ. ಲೇಟೆಸ್ಟ್ ಲೈಕ್ ಹೌ ರೋಬೋಟಿಕ್ಸ್ ಕ್ಯಾನ್ ಬಿ ಯೂಸ್ಡ್, ಹೌ AI ಕ್ಯಾನ್ ಬಿ ಇಂಪ್ಲಿಮೆಂಟೆಡ್, ಹೌ ದಿಸ್ ಕ್ಯಾನ್ ಬಿ ಇಂಟಿಗ್ರೇಟೆಡ್ ಇನ್ ಅವರ್ ಸಿಸ್ಟಮ್. ಸೊ ಇದನ್ನೆಲ್ಲ ನಾವು ಇಂಜಿನಿಯರಿಂಗಲ್ಲಿ ಕಲಿಸ್ತೀವಿ. ಪ್ಲಸ್ ಇದನ್ನೆಲ್ಲ ಆದಮೇಲೆ ರಿಕವರಿ ಮಾಡ್ಕೊಳ್ಳೋದು, ಪ್ಯೂರಿಫಿಕೇಷನ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಸೈನ್ಸಲ್ಲಿ ಕಲಿಸಲ್ಲ. ಅದೇ ಬಿಕಾಸ್ ದಿಸ್ ಇಸ್ ಆಲ್ ಇಂಜಿನಿಯರಿಂಗ್ ಪ್ರಾಸೆಸ್. ಸೊ ಇಂಜಿನಿಯರಿಂಗ್ ಪ್ರಾಸೆಸ್ಸು, ಇಂಜಿನಿಯರಿಂಗ್ ಟೆಕ್ನಾಲಜಿ ಇಂಟರ್ವೆನ್ಷನ್ ಆರ್ ಇನ್ಕ್ಲೂಡಿಂಗ್ ದ ಟೆಕ್ನಾಲಜೀಸ್, ಇದೆಲ್ಲ ಪಾರ್ಟು ಇಂಜಿನಿಯರಿಂಗಲ್ಲಿ ಎಕ್ಸ್ಟ್ರಾ ಬರ್ತೈತಿ ದ್ಯಾನ್ ಸೈನ್ಸ್. ಸೈನ್ಸ್ ಅಂತೂ ಕಲೀಲೇಬೇಕು. ಸೈನ್ಸ್ ಇರಲಾರ್ದೆ ಮುಂದೆ ಇಂಜಿನಿಯರಿಂಗ್ ಟೆಕ್ನಾಲಜಿ ಹೋಗಂಗಿಲ್ಲ. ಸೊ ದಿಸ್ ಈಸ್ ದ ಮೇಜರ್ ಡಿಫ್ರೆನ್ಸ್. ಆಮೇಲೆ ಜಾಬ್ ಪರ್ಸ್ಪೆಕ್ಟಿವ್ ಹೇಳಿದ್ರೂ ಸೈನ್ಸ್ ಹುಡುಗರಿಗೆ ಎಲ್ಲಿ ಜಾಬ್ ಹೆಚ್ಚು ಅಂದರೆ, ಇದೇ ಫಾರ್ಮಾ ಇಂಡಸ್ಟ್ರಿಗೆ ಎಕ್ಸಾಂಪಲ್ ತೊಗೊಂಡ್ರೆ, ಅವರು ಓನ್ಲಿ ಮೀಡಿಯಾ ಪ್ರಿಪ್ರೇಷನ್ ಮಾಡ್ಬೋದು, ಇನಾಕ್ಯುಲಮ್ ಡೆವಲಪ್ಮೆಂಟ್, ಮೈಕ್ರೋಬಿಯಲ್ ಪಾರ್ಟ್, ಅಪ್ಸ್ಟ್ರೀಮ್ ಅಂತ ನಾವು ಕರಿತೀವಿ, ಈ ಪಾರ್ಟಲ್ಲಿ ವರ್ಕ್ ಮಾಡ್ಬೋದು. ವೆರಾಸ್ ಇಂಜಿನಿಯರಿಂಗ್ BE ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸು ಇದರ ಜೊತೆಗೆ ಅವರು ಡೌನ್ ಸ್ಟ್ರೀಮಿಂಗಲ್ಲಿ, ಪ್ರಾಸೆಸ್ ಕಂಟ್ರೋಲಲ್ಲಿ, ಪ್ರಾಸೆಸ್ ಪ್ಯಾರಾಮೀಟರ್ ಸ್ಟಡಿ ಮಾಡುವಲ್ಲಿ, ಪ್ಲಸ್ ಡಿಸೈನಿಂಗ್ ಆಫ್ ದ ಪ್ರಾಸೆಸ್, ಹಾರ್ವೆಸ್ಟಿಂಗ್ ದ ಪ್ರಾಸೆಸ್, ಕಂಪ್ಲೀಟ್ ಡೌನ್ ಸ್ಟ್ರೀಮಿಂಗ್ ಪಾರ್ಟು, ಪ್ರಾಸೆಸ್ ಪಾರ್ಟು, ದೆನ್ ಅದರ್ ಟೆಕ್ನಾಲಜೀಸ್ ಲೈಕ್ ರೋಬೋಟಿಕ್ಸ್ ಹೆಂಗೆ ಯೂಸ್ ಮಾಡ್ಕೋಬೋದು ಈ ಟೆಕ್ನಾಲಜಿಯಲ್ಲಿ, AI ಹೆಂಗೆ ನಾವು ಯೂಸ್ ಮಾಡ್ಕೋಬೋದು, ದಿಸ್ ಆಲ್ ಕ್ಯಾನ್ ಬಿ ಡನ್ ಬೈ ದಿ ಬಯೋಟೆಕ್ ಸ್ಟೂಡೆಂಟ್ಸ್. ನಾವು ಅದನ್ನೇ ಹೇಳ್ತೀವಿ, ಬಯೋಟೆಕ್ನಾಲಜಿ BE ಸ್ಟೂಡೆಂಟ್ಸ್ ಕ್ಯಾನ್ ಫಿಟ್ ಎನಿ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ದಿಸ್ ಈಸ್ ಒನ್ ಆಫ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಸೊ ಭಾಳಷ್ಟು ಜನ ಹೆಂಗಂದರೆ, ಇಂಜಿನಿಯರಿಂಗ್ ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ನಮ್ಮ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಬಂದ ಮೇಲೆ ನಮಗೊಂದು ಲ್ಯಾಬಿಗೆ ಬರ್ತಾರೆ. ಅವರು ಎಲ್ಲ ಸ್ಟೂಡೆಂಟ್ಸ್ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ವಿಸಿಟ್ ಇರ್ತೈತೆ. ಅವಾಗ ಬಂದು ಸ್ಟೂಡೆಂಟ್ಸ್ ಕೇಳ್ತಾರೆ, ಮೇಡಮ್ ನಮಗೆ ಇಂಜಿನಿಯರಿಂಗಲ್ಲಿ ಬಯೋಟೆಕ್ನಾಲಜಿ ಇದು ಗೊತ್ತೇ ಇರಲಿಲ್ಲ, ನಮಗೆ ಬರೀ ಕಂಪ್ಯೂಟರ್ ಸೈನ್ಸ್ ಗೊತ್ತಿತ್ತು, ನಾವು ಸೈನ್ಸ್ ಮಾಡಿದ್ರೆ ಅಷ್ಟೇ ಬಯೋಟೆಕ್ನಾಲಜಿ ಕಲಿತೀವಿ ಅಂತ ಹೇಳಿ ನಾವು ತಲೆಗಿಟ್ಟುಕೊಂಡಿದ್ವಿ ಅಂತ. ಬಟ್ ನಮಗೂ ಸಮ್ಟೈಮ್ಸ್ ಅನ್ನಿಸ್ತೈತಿ ಏನಂದರೆ, ಇದು ಅವೇರ್ನೆಸ್ ಭಾಳ ಜನಕ್ಕಿಲ್ಲ ಅಂತ.
ಸೊ ನೀವು ಕೇಳಿದ ಕ್ವಶನಿಗೂ ನನಗೂ ಭಾಳ ಖುಷಿ ಆಯಿತು. ಯಾಕಂದರೆ ಇದು ಭಾಳಷ್ಟು PUC ಸೆಕೆಂಡ್ ಇಯರ್ ಪಾಸ್ ಆದ ಹುಡುಗರಿಗೆ ಗೊತ್ತಾಗಬೇಕಾಗೈತಿ. BE ಬಯೋಟೆಕ್ನಾಲಜಿ ಮಾಡಿದಾಗ ಏನು ಮಾಡ್ತಾರೆ, ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ BSc ಬಯೋಟೆಕ್ನಾಲಜಿ, ಆಮೇಲೆ ಯಾವುದು ಸ್ಕೋಪ್, ಎಲ್ಲಿ ಹೋಗ್ಬೋದು. ಸೊ ಅಪ್ಲಿಕೇಶನ್ಸ್ ಆಫ್ ಎನಿ ಟೆಕ್ನಾಲಜಿ ಇನ್ ದರ್ ಬಯೋ, ಫಾರ್ ಎಕ್ಸಾಂಪಲ್ ಇಟ್ ಮೇ ಬಿ ಅ ಫುಡ್ ಟೆಕ್ನಾಲಜಿ, ಇಟ್ ಮೇ ಬಿ ಎನ್ವೈರ್ಮೆಂಟಲ್ ಟೆಕ್ನಾಲಜಿ, ಇಟ್ ಮೇ ಬಿ ಫಾರ್ಮಾಸ್ಯೂಟಿಕಲ್, ಬಯೋಮೆಡಿಕಲ್, ಆಮೇಲೆ ಕಂಪ್ಯೂಟೇಷನಲ್ ಬಯಾಲಜಿಗಂತೂ ಭಾಳ, ಕ್ಲಿನಿಕಲ್ ರಿಸರ್ಚ್, ಈ ಎಲ್ಲ ಫೀಲ್ಡಲ್ಲಿನೂ BE ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸು ಫಿಟ್ ಆಗ್ತಾರೆ. ಸೊ ಭಾಳಷ್ಟು ಹುಡುಗರು ಮೆಡಿಕಲ್ ಸಿಗಲಿಲ್ಲ ಅಂಥೇಳಿ ಫೀಲ್ ಮಾಡ್ಕೊಂಡು ಬರ್ತಾರೆ. ಅವ್ರು ಮೆಡಿಕಲ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಬಯೋಟೆಕ್ನಾಲಜಿ ಅಂತಲೂ ತೊಗೊಂಡಿರ್ತಾರೆ. ಅವ್ರಿಗೆ ನಾನು ಹೇಳ್ತೀನಿ, ನೀವೇನು ಮಿಸ್ ಮಾಡೋಕೆ, ಭಾಳ ಆದ್ರೆ ಪ್ರಾಕ್ಟೀಸ್ ಮಿಸ್ ಮಾಡಕತ್ತೀರಿ. ನೀವು ಪ್ರಾಕ್ಟೀಸ್ ಆ್ಯಸ್ ಅ ಡಾಕ್ಟರ್ ಅಂತ ಹೇಳಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಬರೋಂಗಿಲ್ಲ. ಬಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಮೆಡಿಕಲ್ ಫೀಲ್ಡ್, ಆ್ಯಕ್ಚುಲಿ ಮೆಡಿಕಲ್ ಡಾಕ್ಟರ್ಸಿಗೆ ಇಂಜಿನಿಯರಿಂಗ್ ಸಪೋರ್ಟ್ ಭಾಳ ಬೇಕಾಗೈತಿ. ಸೊ ಅಲ್ಲಿ ಬಯೋಟೆಕ್ನಾಲಜಿ ಸ್ಪೆಷಲಿ, ಬಿಕಾಸ್ ದೇ ನೋ, ಅವ್ರಿಗೆ ಗೊತ್ತಿರ್ತೈತಿ ಬಯೋ ರಿಲೇಟೆಡ್ ಥಿಂಗ್ಸ್ ಏನು ಮಾಡ್ಬೋದು ಅಂಥೇಳಿ. ಸೊ ಈಗ ನೀವು ಯಾವುದೇ ಮಷಿನ್ಸ್ ಡಾಕ್ಟರ್ಸ್ ಆಪ್ರೇಟ್ ಮಾಡೋದು ಎಲ್ಲ ಡೆವಲಪ್ಡ್ ಬೈ ಇಂಜಿನಿಯರ್ಸ್. ವಿದೌಟ್ ಇಂಜಿನಿಯರಿಂಗ್, ವಿದೌಟ್ ಎ ಟೆಕ್ನಾಲಜಿ, ಮೆಡಿಕಲ್ ಫೀಲ್ಡ್ ಕೆನಾಟ್ ವರ್ಕ್ ಅಲೋನ್. ಮೆಡಿಕಲ್ ಪ್ರಾಕ್ಟೀಷ್ನರ್ಸ್ ಅವರು ಬರೀ ಇಂಜಿನಿಯರ್ ಹೆಲ್ಪ್ ಇರಲಾರ್ದೆ ಏನೂ ಮಾಡೋಕ್ಕಾಗಲ್ಲ. ಇಂಜಿನಿಯರೇ ಡಿಸೈನ್ ಮಾಡಬೇಕು. ಸೊ ಅಂಥ ಇಂಜಿನಿಯರು, ಮೆಕ್ಯಾನಿಕಲ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇಂಜಿನಿಯರ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಇವರೆಲ್ಲ ಬೇಕು. ಅದ್ರ ಜೊತೆಗೆ ಬಯೋಮೆಡಿಕಲ್ ಆರ್ ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸ್ ಇದ್ದರು ಅಂದರೆ ಜಾಸ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಸೊ ಅದು ಒಂದು ಪ್ಲಸ್ ಪಾಯಿಂಟ್. ಸೊ BE ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸ್ ಕ್ಯಾನ್ ವರ್ಕ್ ಇನ್ ಬಯೋಮೆಡಿಕಲ್ ಫೀಲ್ಡ್. ನಾವು ಆಲ್ವೇಸ್ ಹೇಳ್ತೇವೆ, ಮಿಸ್ ಮಾಡ್ಕೊಂಡಿನಿ ಅನ್ಬೇಡ್ರಿ ಅಂತ. ಕೆಲವೊಂದು ಹುಡುಗರು ಬರ್ತಾರೆ, ಅಗ್ರಿಕಲ್ಚರ್ ಸಿಗಲಿಲ್ಲ ರೀ, ಅದಕ್ಕೆ ಬಯೋಟೆಕ್ನಾಲಜಿ ಸ್ವಲ್ಪ ಇಂಟ್ರೆಸ್ಟ್ ಐತ್ರಿ ಅಂಥೇಳಿ. ನೀವು ಅಗ್ರಿಕಲ್ಚರ್ ಸಿಗಲಿಲ್ಲ ಅನ್ಬೇಡ್ರಿ, ಎಷ್ಟೊಂದು ಟೆಕ್ನಾಲಜಿ ಡೆವಲಪ್ ಮಾಡೋದೈತಿ ಅಗ್ರಿಕಲ್ಚರ್ ಫೀಲ್ಡಲ್ಲಿ. ಯು ಮೇ ನಾಟ್ ಬಿ ಕಾಲ್ಡ್ ಆಸ್ ಅಗ್ರಿ ಗ್ರ್ಯಾಜುಯೇಟ್, ಬಟ್ ಆ ಫೀಲ್ಡಲ್ಲಿ ನಿಮಗೆ ಏನು ಮಾಡೋದೈತಿ, ಬೀಯಿಂಗ್ ಇನ್ ಬಯೋಟೆಕ್ನಾಲಜಿ ಆಲ್ಸೋ ಯು ಕ್ಯಾನ್ ಡೂ ಇಟ್ ಮೋರ್ ದ್ಯಾನ್ ದ್ಯಾಟ್. ಸೊ ನೀವು ಆ ಫೀಲ್ಡ್ ಮಿಸ್ ಮಾಡ್ಕೊಂಡಿನಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಅಂತ. ನಮ್ಮಲ್ಲಿ ಒಂದು ಸ್ಟೂಡೆಂಟ್ ಅದು ಹೇಳಿದ್ಲು ಅವಳು, ನನಗೆ ಅಗ್ರಿ ಭಾಳ ಇಂಟ್ರೆಸ್ಟ್ ಇತ್ತು ರೀ, ನಂಗೆ ಸಿಗ್ಲಾರ್ದಕ್ಕೆ ನಾ ಬಯೋಟೆಕ್ನಾಲಜಿ ತೊಗೊಂಡಿದ್ರಿ ಅಂತ. ಸಿಗ್ಲಾರ್ದಕ್ಕೆ ನನಗೆ ಇಂಟ್ರೆಸ್ಟ್ ಏನೈತಲ್ಲ ಅದು ಸೇಮ್ ಸ್ಪಿರಿಟ್ ಇಟ್ಕೋ, ಸೇಮ್ ಇಂಟ್ರೆಸ್ಟ್ ಇಟ್ಕೋ, ಬಟ್ ಪ್ರೂವ್ ಇಟ್ ಇನ್ BE ಬಯೋಟೆಕ್ನಾಲಜಿ. ನೀವು ಅವ್ರ ಜೊತೆಗೆ ವರ್ಕ್ ಮಾಡ್ಬೋದು ಅಂಥೇಳಿ. ಈ ರೀತಿ ಅನುಕೂಲ ಸಾಕಷ್ಟು ಇದ್ದಾವೆ. ಈವನ್ ಗೌರ್ಮೆಂಟ್ ಜಾಬ್ಸಿಗಾದ್ರೂ ಒಂದು 3 ಎನ್ವೈರ್ಮೆಂಟಲ್ ರಿಲೇಟೆಡ್ ಕಲಿತ್ರೆ ಇವರಿಗೆ ಗೌರ್ಮೆಂಟಲ್ಲಿ ಎನ್ವೈರ್ಮೆಂಟಲ್ ಇಂಜಿನಿಯರ್ ಆಗ್ಬೋದು, ಫುಡ್ ಇನ್ಸ್ಪೆಕ್ಟರ್ ಆಗ್ಬೋದು, ಆಮೇಲೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಭಾಳಷ್ಟು ಸ್ಕೋಪ್ ಐತಿ. ಸೊ ಇದೆಲ್ಲ ಸ್ಕೋಪ್ ನೋಡಿದರೆ ಬಯೋಟೆಕ್ನಾಲಜಿ ಎಲ್ಲೆಲ್ಲಿ ಬಯೋ ರಿಲೇಟೆಡ್ ಪ್ಲಾಂಟ್ಸ್, ಅನಿಮಲ್ಸ್, ಮೈಕ್ರೋಬ್ಸ್, ವೆರಿ ಬ್ರಾಡ್ಲಿ ವಿ ಕ್ಲಾಸಿಫೈ ದ ಬಯೋ ಇಂಟು 3. ಎಲ್ಲೆಲ್ಲಿ ವರ್ಕ್ ಮಾಡ್ತಾರೆ ಅಲ್ಲಿ ಎಲ್ಲ ಕಡೆನೂ ಇವರಿಗೆ ಸ್ಕೋಪ್ ಐತಿ. ಅಷ್ಟೇ ಇವರಿಗೆ ಇಂಟ್ರೆಸ್ಟ್ ಬೇಕು. ಬಯೋಟೆಕ್ನಾಲಜಿ ಅಂದರೆ ಎನಿಬಡಿ ಕ್ಯಾನ್ ಬಿಕಮ್ ಎ ಸಾಫ್ಟ್ವೇರ್ ಇಂಜಿನಿಯರ್, ಬಟ್ ನೋಬಡಿ ಕ್ಯಾನ್ ಬಿಕಮ್ ಅ ಬಯೋಟೆಕ್ನಾಲಜಿ ಅನ್ಲೆಸ್ ಹಿ ಹ್ಯಾಸ್ ದ ಸ್ಕಿಲ್ಸ್ ಆಫ್ ಬಯೋಟೆಕ್ನಾಲಜಿ. ದಟ್ ಈಸ್ ಒನ್ ಥಿಂಗ್. ಅದಕ್ಕೆ ನಮ್ಮ ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸಿಗೆ ಹೇಳ್ತಿರ್ತೀವಿ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಬೇಕಾದರೂ ಆಗ್ಬೋದು. ಬಿಕಾಸ್ ಸಾಫ್ಟ್ವೇರಲ್ಲಿ ಹೆಂಗಂದರೆ ಬೇಸಿಕ್ ಸಾಫ್ಟ್ವೇರ್ ಕಂಪ್ಯೂಟೇಷನಲ್ ಥಿಂಗ್ಸ್ ಎಲ್ಲ ಹುಡುಗರಿಗೆ ಗೊತ್ತಿರ್ತೈತಿ. ಇಂಜಿನಿಯರಿಂಗಲ್ಲಿ ಅದನ್ನು ನಾವು ಕಲಿಸ್ತೀವಿ ಎಲ್ಲ ಬ್ರಾಂಚಿಗೆ. ಸೊ ಭಾಳಷ್ಟು ಸಾಫ್ಟ್ವೇರ್ ಕಂಪನೀಸ್ ಕಂಪ್ಯೂಟರ್ ಸೈನ್ಸೇ ಬೇಕು ಅನ್ನಂಗಿಲ್ಲ. ಈವನ್ ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸ್ನೂ ಹೋಗ್ತಾರೆ ಸಾಫ್ಟ್ವೇರಿಗೆ. ಬಟ್ ಅವರು ನಮ್ಮ ಫೀಲ್ಡಿಗೆ ಬರೋಕ್ಕಾಗಲ್ಲ, ಬಯೋಟೆಕ್ನಾಲಜಿಗೆ ಬರೋಕ್ಕಾಗಲ್ಲ. ಯಾಕಂದರೆ ಬಯೋಟೆಕ್ನಾಲಜಿಯಲ್ಲಿ ಸ್ಕಿಲ್ಸ್ ಭಾಳ ಇಂಪಾರ್ಟೆಂಟು, ಅದ್ರದ್ದು ನಾಲೆಜ್ ಭಾಳ ಇಂಪಾರ್ಟೆಂಟು. ಅದು ಇರಲಾರ್ದೆ ನಿಮಗೆ ಮಾಡೋಕ್ಕಾಗಲ್ಲ. ಆಮೇಲೆ ಭಾಳಷ್ಟು ಹುಡುಗರು ಇಂಟ್ರೆಸ್ಟ್ಲಿ ಲಾಟ್ ಆಫ್ ಅಚೀವ್ಮೆಂಟ್ಸ್ ದೇ ಆರ್ ಡೂಯಿಂಗ್ ಇನ್ BE ಬಯೋಟೆಕ್ನಾಲಜಿ ಓನ್ಲಿ. So this is the gel documentation unit. So this is one of the important equipment which can be utilized for UG students as well as for the research applications. Basically this is a unit which can be finding its application for various purposes. To list a few, if you want to isolate the DNA from different species like plant species or animal species. So after we isolate the DNA, so the same DNA we can document here in the form of images here. So if you can see here, this is the whole constituted unit of a gel documentation unit. It has got a main chamber. The main chamber will have a shielding door. So in the shielding door, you can just open this door. There is a place where you can keep your gel. So this gel will have the isolated DNA sample, and then
there is a software which is connected to it, and then when you access through the software, we can see various kinds of images here. In this image, one can see different kinds of bands. So these bands will give us an information of presence or absence of DNA, or maybe other applications. Main application, it goes in the research for, let's say, DNA fingerprint. So this is an ultrasonicator. So it normally, so when low pressure is applied, okay, when low pressure is applied, it is normally to the liquid. So the intensity of this ultrasonic waves are produced, so which normally creates a small volume of the substances, which is known as cavitation. So here this ultrasonicator is normally used for a frequency of around 20,000 kilohertz. So this the pressure which is created here normally goes with a homogenization of the liquids. This is done only with the liquids. So homogenization is one of the application with this, and even the cell disruption for disrupting the cells. So we use this technique where we keep the solution, and as soon as you keep the solution, so this the motor moves on, and the frequency of around 20 kilohertz is been applied. So where the liquid, the cells within the liquid goes on disrupting, and the protein content of it will be separated out, and you can find the amount of the protein which is present in the cell also. So that is one of the thing, and other than that, it is also used for removing the rust and other things in the other type of branches. But in the biotechnology, we normally go for using it in the food industry and pharmaceutical industries both. In the food industry, they go for tenderizing the meats with the ultrasonication, and in the pharma industries, they also go for dispersing of the liquids, or homogenization may be there, or even in the food industries with the ripening, aging and oxidation of the food samples. So these are the applications of the ultrasonication. ಇದು ಬೈನರಿ HPLC ಏನೈತಲ್ಲ, ಇದನ್ನು ಯೂಶ್ವಲಿ ಫಾರ್ಮಾ ಇಂಡಸ್ಟ್ರಿ ಅವರು ಹೆಂಗಂದರೆ ಅನಾಲಿಸಿಸ್ ರಿಪೋರ್ಟ್ಸ್ ಸಲುವಾಗಿ ಭಾಳಷ್ಟು ಹೆಲ್ಪ್ ಆಕೈತೆ ರೀ ಅವರಿಗೆ. ಫಾರ್ಮಾ ಇಂಡಸ್ಟ್ರಿಗೆ ನಮ್ಮ ಸ್ಟೂಡೆಂಟ್ಸು ಬಯೋಫಾರ್ಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಾಗ ಇದನ್ನು ಅನಾಲಿಸಿಸ್ ಪಾರ್ಟಲ್ಲಿ ಭಾಳ ಸ್ಕಿಲ್ಡ್ ಆಗ್ತಾರೆ. ಈಗ ನಾವು ಅದೇ ರೀತಿಯಾಗಿ ನಾವು ಏನು ಮಾಡಿದ್ವಿ ಅಂದ್ರೆ ಎರಡೂ ಸಾಫ್ಟ್ವೇರ್ ತೊಗೊಂಡ್ವಿ. ನಮ್ಮ ಹುಡುಗರು ಈ ಕಡೆ ಫಾರ್ಮಾ ಇಂಡಸ್ಟ್ರಿಗೂ ಹೆಲ್ಪ್ ಆಗಲಿ, ಕಲ್ತ್ರೆ ಅವ್ರಿಗೂ ಅಲ್ಲಿ ಹೆಲ್ಪ್ ಆಗ್ತೈತೆ ಅಂಥೇಳಿ ಈಗ ಎರಡೂ ಸಾಫ್ಟ್ವೇರ್ ತೊಗೊಂಡು ನಾವು ಟೀಚ್ ಮಾಡ್ತಾ ಇದ್ದೀವಿ. So this is known as a cross flow filtration technique. So this is the instrument which also applies the tangential flow filtration, where we use the membranes of about 0.02 microns to 0.04 microns. So where you can filter the different types of components. So this is the biomass which we are going to filter and get the this is the algal solution where we have grown the algae. So we can separate this algae from the solution here. So this is the machine which goes with a, so here the membranes are present within this. So this it goes with a, so this is the pipe through which this algal solution moves into this membrane, and it goes on filtering, and further so you can collect this, the liquid can be moved up from this, the membrane will be containing the all that algal suspension whatever is there. So this cross flow filtration is one of the technique which is normally used to separate the biomass. So biomass, and also not only that, so the same principle is applied in the reverse osmosis where we go for the water filtration techniques. And even not only that, so we can change the filters, so the membrane, so where which can be used for nano filtration or even the ultra filtration also. So based on the pore size. So here we have the pore size of 0.02 to 0.04 microns, but we can change these filter membranes, and you can also go for the ultra filtration or nano filtration also in the nanometer, so that the even small amount of the substance can also be filtered with this purpose. These are the applications of the cross flow filtration. ಇವಾಗ ಇದು ಫರ್ಮೆಂಟರ್ ಏನೈತಲ್ಲ, ಫರ್ಮೆಂಟರ್ ಇದು ಒಂದು ಫರ್ಮೆಂಟರ್ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಪ್ರೇಟ್ ಮಾಡೋಕ್ಕೆ ಬಂದರೆ ಎಲ್ಲ ಇಂಡಸ್ಟ್ರಿಯಲ್ಲಿ ಫರ್ಮೆಂಟೇಷನ್ ಪ್ರಾಸೆಸ್ಲಿಂದ ಏನು ಬಯೋ ಪ್ರಾಡಕ್ಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದಾರಲ್ಲ, ಅಂದರೆ ಪ್ರೊಡಕ್ಷನ್ ಮಾಡ್ತಾ ಇದ್ದಾರಲ್ಲ, ಆ ಪ್ರೊಡಕ್ಷನಿಗೆ ಇಷ್ಟು ಹೆಲ್ಪ್ ಆಗ್ತೈತಿ ಅಂದರೆ, ಸೊ ಇದನ್ನು ಕಂಪ್ಲೀಟ್ಲಿ ಆಪ್ರೇಟ್ ಮಾಡೋಕ್ಕೆ ಬಂದರೆ ಹುಡುಗರಿಗೆ ಡೆಫಿನೆಟ್ಲಿ ದೇ ವಿಲ್ ಸರ್ವೈವ್ ಇನ್ ಫರ್ಮೆಂಟೇಷನ್ ಇಂಡಸ್ಟ್ರೀಸ್. So this equipment is PCR, polymerase chain reaction. This equipment finds its application in the research. This also is used in BE biotechnology labs. So basically this equipment has got one important part. Here we can place our tubes of PCR. This is polymerase chain reaction.
here there are sample holders in which we can keep our samples. After the samples are kept, then we go for next step, that is locking this, and then there is a screen. In the screen we have the software. In this screen the software can be accessed, and in this software we have to give the command. So after the command is given, then the machine starts operating. So what is this machine, or how does it actually play a role in biotechnology? This PCR will be finding its application for amplifying the DNA. DNA bhada copies mododitandre, especially for gene cloning experiments ige, or maybe transformation experiments ige, then you can go for amplifying the copies of DNA. You can get millions of copies of DNA within very short period of time. So idu sample haki ನೀವು command ಕೊಟ್ಟು, then you have to keep it for 3 to 4 hours depending on the time and temperature. Your sample can get amplified, and that amplified sample later on you can use it for many other applications. Idu PCR it has become very famous. I think everybody more or less have got a idea about PCR, especially during COVID, where everybody has even all the populations have given our samples for getting to know whether PCR positive or COVID positive or COVID negative anta there, where sample was collected and then they tried to analyze it for the positive or negative by PCR. So PCR is a very important equipment which finds its application in the industry, research as well as in the labs.